ಹಾಯ್ ಎಲ್ರಿಗೂ ನಮಸ್ಕಾರ. ರಾಗ ಕಿಚನ್ಗೆ ಸ್ವಾಗತ. ಇವತ್ತು ಈಸಿಯಾಗಿ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಕಪ್ಪಲ್ಲಿ ಮೆಸರ್ ಮಾಡಿ 1 ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಹುರ್ಕೊತಿದ್ದೀನಿ. ಹೆಸರು ಬೇಳೆದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಒಂದು 5 ನಿಮಿಷ ಹುರ್ಕೊಂಡ್ರೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಸಾಕು. ಹೆಸರುಬೇಳೆ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ. ತುಂಬ ಹೈ ಫ್ಲೇಮಲ್ಲಿಟ್ಟು ಹುರಿಯೋಕೆ ಹೋಗ್ಬಿಡಿ, ಕಪ್ಪಗಾಗ್ಬಿಡುತ್ತೆ. ಇವಾಗ ಹೆಸರುಬೇಳೆ ಕೆಂಪಗಾಗಿದೆ, ಸಾಕು ಇವಾಗ. ಮತ್ತು ಒಂದು ಕುಕ್ಕರ್ಗೆ ಹುರಿದಿರೋ ಅಂಥ ಹೆಸರುಬೇಳೆ ಹಾಕ್ಕೋತಿದ್ದೀನಿ. ಇದಕ್ಕೆ 1 ಗ್ಲಾಸ್ ನೀರು ಆ್ಯಡ್ ಮಾಡಿ ಹೆಸರುಬೇಳೆನ ಚೆನ್ನಾಗಿ ತೊಳ್ಕೊತಿದ್ದೀನಿ. ವಾಶ್ ಮಾಡಿ ಇಟ್ಕೊಳ್ಳಿ ಹೆಸರುಬೇಳೆ. ಇದಕ್ಕೆ ನಾನು ನೀರು ಹಾಕ್ಕೋತಿದ್ದೀನಿ. 2 ರಿಂದ 3 ಕಪ್ ಹಾಕ್ಕೊತಿದ್ದೀನಿ ನೀರು. 2 ರಿಂದ 3 ಕಪ್ ಹಾಕ್ಕೊಳ್ಳಿ. ಮುಚ್ಚಿ ಒಂದು 3 to 4 ವಿಸಿಲ್ ಕೂಗಿಸ್ಕೊಳ್ಳಿ, ಸಾಕು. ಇವಾಗ ಆಗಿದೆ, ಹೆಸರುಬೇಳೆ ಬೆಂದಿದೆ. ನಾನು ಸ್ಟವ್ ಆನ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಇವಾಗ ಸ್ಮ್ಯಾಶ್ ಆದರೂ ಮಾಡಿ ಅಥವಾ ಸೌಟಲ್ಲೇ ತಿರುಗಿಸ್ಕೊಂಡ್ರೂ ಸಾಕು. ಇದಕ್ಕೆ ನಾನು ನೀರು ಆ್ಯಡ್ ಮಾಡ್ಕೊತಿದ್ದೀನಿ, ತುಂಬ ಗಟ್ಟಿಗೆ ಬೇಡ ಅಂಥೇಳಿ. ನಿಮ್ಗೆ ಹೇಗೆ ಬೇಕೋ ಹಾಗೆ. ನಿಮಗೆ ತುಂಬ ಗಟ್ಟಿಗೆ ಬೇಕು ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸಾಕು. ನಂಗೆ ಮೀಡಿಯಮ್ ಆಗಿರಲಿ, ಕುಡಿಯೋ ಥರ ಇರಲಿ ಅಂತ ಹೇಳಿಬಿಟ್ಟು ನಾನು ನೀರು ಹಾಕ್ಕೋತಿದ್ದೀನಿ. ಇದನ್ನು ಕುದಿಯೋಗಿ ಬಿಡಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ, ತುಂಬ ಗಟ್ಟಿ ಅನ್ನಿಸ್ತಿದೆ ನನಗೆ ಅಂತ ಹೇಳಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ಸಾಕು. ಮತ್ತು 1 ಕಪ್ ಬೆಲ್ಲ ಸೇರಿಸ್ಕೊತಿದ್ದೀನಿ. 1 ಕಪ್ ಹೆಸರುಬೇಳೆ ತೊಗೊಂಡಿದ್ದೆ, 1 ಕಪ್ ಬೆಲ್ಲ ಹಾಕ್ತಾಯಿದ್ದೀನಿ ನಾನು. ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಸ್ವೀಟ್ ಕಡಿಮೆ ತಿನ್ನೋದಿದ್ದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. 1 ಕಪ್ ಬೇಳೆಗೆ 1 ಕಪ್ ಕರೆಕ್ಟಾಗಿದೆ. ಅಂದರೆ ನಾನು ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ, ತುಂಬ ಗಟ್ಟಿ ಮಾಡ್ಕೊಂಡಿಲ್ಲ, ಹಾಗಾಗಿ ಹಾಕ್ಕೋತಿದ್ದೀನಿ ನಾನು. ನೀವು ಸ್ವೀಟ್ ನೋಡ್ಕೊಂಡು ಬೇಕಾದ್ರೆ ಹಾಕ್ಕೊಳ್ಳಿ. ಇವಾಗ ನಾನು ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ತುಪ್ಪ ಹಾಕಿ, 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಗೋಡಂಬಿ, ಹುರ್ಕೋತಿದ್ದೀನಿ ಈಗ ಗೋಡಂಬಿನ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ಕೋತಿದ್ದೀನಿ. ಇವಾಗ ಇಲ್ಲಿ ಪಾಯಸ ಕುದೀತಾ ಇದೆ. ಮತ್ತು ತಿರುಗಿಸ್ತಾ ಇರಬೇಕು ಅವಾಗವಾಗ, ಇಲ್ಲ ಅಂದರೆ ತಳ ಹಿಡಿಯುತ್ತೆ ಬೇಳೆ. ಈಗ ಹುರ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಹಾಕ್ಕೋತಿದ್ದೀನಿ ಪಾಯಸಕ್ಕೆ. ಈಗ ಒಂದು 5 ರಿಂದ 10 ನಿಮಿಷ ಕುದಿಯೋಕೆ ಬಿಡಿ. ಅದಕ್ಕೆ ಒಂದು ಸ್ಪೂನ್ ತುಪ್ಪ ಆ್ಯಡ್ ಮಾಡ್ತಿದ್ದೀನಿ ನಾನು. ನೀವು ಬೇಕು ಅಂತಂದರೆ 2-3 ಸ್ಪೂನ್ ಆದರೂ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಇವಾಗ ಆಗಿದೆ, ಆಫ್ ಮಾಡಿದ್ದೀನಿ ನಾನು, ಸಾಕು ಅಂತ ಹೇಳಿ. 5 ರಿಂದ 10 ನಿಮಿಷ ಕುದಿಸಿದ್ರೆ ಸಾಕು. ಇವಾಗ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ. ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು, ಟ್ರೈ ಮಾಡಿ ನೀವು. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ.